ವಾಸ್ತು ಪ್ರಕಾರ ಮನೆಯಲ್ಲಿ ನೆಮ್ಮದಿ ಸಂತೋಷ ಇರಬೇಕೆಂದರೆ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿರಬೇಕು, ಋಣಾತ್ಮಕ ಶಕ್ತಿ ಇರಬಾರದು. ಮನೆಯಲ್ಲಿ ಋಣಾತ್ಮಕ ಶಕ್ತಿ ಇದ್ದರೆ ಅದರಿಂದ ಮನೆಯಲ್ಲಿ ಜಗಳ, ಆರೋಗ್ಯ ಸಮಸ್ಯೆ ಇವೆಲ್ಲ ಉಂಟಾಗುವುದು. ವಾಸ್ತು ಪ್ರಕಾರ ನಕಾರಾತ್ಮಕ ಶಕ್ತಿಯನ್ನು ಓಡಿಸುವುದು ಹೇಗೆ, ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸಲು ಏನು ಮಾಡಬೇಕು ನೋಡೋಣ ಬನ್ನಿ. ಮನೆಯ ಮುಂದೆ ರಂಗೋಲಿ ಬಿಡಿಸಿ ಹಾಗೂ ಪ್ರತಿದಿನ ಮುಂಜಾನೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ರಂಗೋಲಿಯನ್ನು ಬಿಡಿಸಿ. ರಂಗೋಲಿಯಲ್ಲಿ ಅಷ್ಟಲಕ್ಷ್ಮಿ ನೆಲೆಸುತ್ತಾಳೆ. ಮನೆಯ ಮುಂದೆ ರಂಗೋಲಿ ಬಿಡಿಸುವುದರಿಂದ ಋಣಾತ್ಮಕ ಶಕ್ತಿಗಳು ಪ್ರವೇಶವಾಗುವುದಿಲ್ಲ ಹಾಗೂ ಮನೆಯಲ್ಲಿ ಸಂಪತ್ತು, ಆರೋಗ್ಯ, ನೆಮ್ಮದಿ ವೃದ್ಧಿಯಾಗುವುದು. ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲನ್ನು ಅರಿಶಿನದ ನೀರಿನಿಂದ ತೊಳೆಯುವುದರಿಂದ ವಾಸ್ತು ವಿಜ್ಞಾನದ ಪ್ರಕಾರ ಮನೆಗೆ ಸಮೃದ್ಧಿ ಉಂಟಾಗುತ್ತದೆ. ಬೆಂಕಿಗೆ ನೆಗೆಟಿವ್ ಎನರ್ಜಿಯನ್ನು ಓಡಿಸುವ ಶಕ್ತಿ ಇರುವುದರಿಂದ ಬೆಳಗ್ಗೆ ಮತ್ತು ಸಂಜೆ ದೀಪ ಹಾಗೂ ಊದುಬತ್ತಿಯನ್ನು ಹಚ್ಚಿಡಬೇಕು. ಗಾಜಿನ ಲೋಟದಲ್ಲಿ ನೀರು ಮತ್ತು ಲಿಂಬೆಹಣ್ಣು ಇಟ್ಟು ಅದನ್ನು ಪ್ರತಿ ಶನಿವಾರವೂ ಬದಲಾಯಿಸಬೇಕು. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸಲು ಕಾರಣವಾಗುತ್ತದೆ. ಮನೆಯಲ್ಲಿ ಜಗಳಗಳು ಆಗದಂತೆ ನೋಡಿಕೊಳ್ಳಿ. ಮನೆ ಎಂದ ಮೇಲೆ ಜಗಳ ಇದ್ದೇ ಇರುತ್ತೆ. ಆದರೆ ಯಾರಾದರೂ ಒಬ್ಬರು ಸುಮ್ಮನಿದ್ದು ಜಗಳ ಜಾಸ್ತಿ ಆಗದಂತೆ ನೋಡಿಕೊಳ್ಳಿ. ಮನೆಯಲ್ಲಿ ಗಂಟೆ, ಶಂಖದ ಶಬ್ದ ಹೊರಡಿಸಿದರೆ ಒಳ್ಳೆಯದು. ಈ ರೀತಿಯ ಶಬ್ದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ದೇವರ ಮಂತ್ರಗಳನ್ನು ಜೋರಾಗಿ ಪಠಿಸಿ. ನೀವು ಟಿವಿಯಲ್ಲಿ ಅಥವಾ ಮೊಬೈಲ್ನಲ್ಲಿಯೂ ಮಂತ್ರಗಳನ್ನು ಹಾಕಬಹುದು. ಮನೆಯೊಳಗಡೆ ಮಂತ್ರ ಮೊಳಗಬೇಕು. ಈ ಮಂತ್ರಗಳು ನಿಮ್ಮಲ್ಲಿ ಹಾಗೂ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ಒಡೆದ ಗಡಿಯಾರ, ಒಡೆದ ಕನ್ನಡಿ ಮನೆಯಲ್ಲಿ ಇಡಬೇಡಿ.